ಶ್ರೀಮದ್ ಭಾಗವತ ವಿಷಯ ಪ್ರವೇಶ. ಇಡೀ ಭಾಗವತ ಗ್ರಂಥವು ಪ್ರಶ್ನೋತ್ತರ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಒಂದಾನೊಂದು ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕ ಮಹಾಮುನಿಗಳಿಗೆ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದರೆಂಬುದನ್ನೇ ತಾನು ಹೇಳುತ್ತೇನೆಂದು ಪ್ರಾರಂಭಿಸುತ್ತಾನೆ. ಆದರೆ ಈ ಭಾಗವತವನ್ನು ಎಲ್ಲಕ್ಕೂ ಮೊದಲು ಶ್ರೀಮನ್ನಾರಾಯಣನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಉದಯಿಸಿದ ಬಳಿಕ ಅವರನ್ನು ಉದ್ಧರಿಸುವುದಕ್ಕಾಗಿ ಮತ್ತು ಅನುಗ್ರಹಿಸುವುದಕ್ಕಾಗಿ ಶ್ರೀಹರಿಯು 4 ಶ್ಲೋಕಗಳಲ್ಲಿ ಅವರಿಗೆ ಹೇಳಿದನು. ಇದನ್ನು ಬ್ರಹ್ಮದೇವರು ತಮ್ಮ ಪುತ್ರರಾದ ಸನಕಾದಿಗಳಿಗೆ ವಿವರಿಸಿದರು. ಸನಕಾದಿಗಳು ನಾರದರಿಗೆ ಉಪದೇಶಿಸಿದರು. ನಾರದರು ವೇದವ್ಯಾಸರಿದ್ದಲ್ಲಿಗೆ ಬಂದು ಈ 4 ಶ್ಲೋಕಗಳನ್ನೇ ಮುಂದೆ ಬರುವ ಕಲಿಯುಗದ ಮಂದಮತಿಗಳು ಸುಜೀವಿಗಳೂ ಆದ ಜೀವರಿಗೆ ಕೂಡ ತಿಳಿಯುವಂತೆ ಸರಳವಾಗಿಯೂ ಸವಿಸ್ತಾರವಾಗಿಯೂ ಗ್ರಂಥ ರೂಪದಲ್ಲಿ ಬರೆಯಲು ವಿಜ್ಞಾನಪೂರ್ವಕವಾದ ಸೂಚನೆಯನ್ನಿತ್ತರು. ವೇದವ್ಯಾಸರು ಆ ಪ್ರಕಾರ ಒಂದು ವಿಸ್ತೃತ ಗ್ರಂಥವನ್ನು ಬರೆದು ಅದನ್ನು ತಮ್ಮ ಪುತ್ರರಾದ ಶುಕಾಚಾರ್ಯರಿಗೆ ಉಪದೇಶಿಸಿದರು. ಶ್ರೀಮದ್ ಭಾಗವತದ ಉಪದೇಶದ ಬಗ್ಗೆ ಇನ್ನೊಂದು ಉಕ್ತಿ ಇದೆ. ಶ್ರೀಮನ್ನಾರಾಯಣನು ಎಲ್ಲಕ್ಕೂ ಮೊದಲು ಇದನ್ನು 4 ಶ್ಲೋಕಗಳಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಿದನು. ಆಗ ಅಲ್ಲಿಯೇ ಇದ್ದ ಆದಿಶೇಷನು ಇದನ್ನು ಕೇಳಿದನು. ಆದಿಶೇಷನು ತಾನು ಕೇಳಿದ ಭಾಗವತವನ್ನು ಸನತ್ ಕುಮಾರರಿಗೆ ಹೇಳಿದನು. ಸನತ್ ಕುಮಾರರು ಸಂಜಯರಿಗೆ ಉಪದೇಶಿಸಿದರು. ಮುಂದೆ ಸಂಜಯರು ಪರಾಶರರಿಗೆ, ಪರಾಶರರು ಮೈತ್ರೇಯರಿಗೆ, ಮೈತ್ರೇಯರು ವಿದುರನಿಗೆ ಹೇಳಿದರು. ಪರೀಕ್ಷಿತ ಮಹಾರಾಜನು ಅನಶನ ವ್ರತಧಾರಿಯಾಗಿ ಯಮುನಾ ನದೀ ತೀರದಲ್ಲಿ ಬಂದು ಕುಳಿತಾಗ ಶುಕಾಚಾರ್ಯರು ತಾವಾಗಿಯೇ ಅಲ್ಲಿಗೆ ಬಂದು 7 ದಿವಸಗಳ ಪರ್ಯಂತ ಸತತವಾಗಿ ಉಪದೇಶವನ್ನಿತ್ತರು. ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಹುಟ್ಟಿಸಿಕೊಳ್ಳುವುದಕ್ಕಾಗಿಯೂ ತಾಮಸಿ ವೃತ್ತಿಯನ್ನು ನೀಗಿಸಿ ನಿವೃತ್ತಿ ಮಾರ್ಗ ಹಿಡಿದು ಮೋಕ್ಷ ಪ್ರಾಪ್ತಿಗಾಗಿಯೂ ಶ್ರೀಮದ್ ಭಾಗವತವನ್ನೇ ಶ್ರವಣ, ಪಠಣ, ಮನನ ಮಾಡಬೇಕು ಎಂದು ಅಪ್ಪಣೆ ಕೊಡಿಸಿದರು. ಆಗ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಂದ ಅಲ್ಲಿಗೆ ಬಂದರು. ಅವರು ತಮ್ಮ ಕರದಲ್ಲಿ ಒಂದು ಅಮೃತ ತುಂಬಿದ ಕಲಶವನ್ನು ಹಿಡಿದುಕೊಂಡಿದ್ದರು. ಸ್ವಾಮಿ ಶುಕಾಚಾರ್ಯರೇ, ಇಂದಿಗೆ 7ನೆಯ ದಿವಸ ಪರೀಕ್ಷಿತ ಮಹಾರಾಜನು ಕಾಲವಾಗುವನಲ್ಲವೇ? ಅಷ್ಟರಲ್ಲಿ ಅವನಿಗೆ ಸಾಧನೆ ಮಾಡಿಸಿ ಮುಕ್ತಿ ಪಥ ತೋರಿಸಬೇಕೆಂದಿರುವಿರಿ. ಅದಕ್ಕಾಗಿ ಇದೋ ಈ ಅಮೃತವನ್ನು ಅವನಿಗೆ ನೀಡಬಹುದು. ಅವನು ಚಿರಾಯುವಾಗಿ ಮುಕ್ತಿ ಹೊಂದುವನು. ಅವನಿಗೆ ಹೇಳಬೇಕೆಂದಿರುವ ಶ್ರೀಮದ್ ಭಾಗವತವನ್ನು ನಮಗೆ ಉಪದೇಶಿಸಿರಿ ಎಂದರು. ಆಗ ಶುಕಾಚಾರ್ಯರು ದೇವತೆಗಳ ಬೆನ್ನಹಕ್ಕೆ ಮುಗುಳು ನಗುತ್ತಾ ಅದನ್ನು ಅತ್ತ ಸರಿಸಿದರು. ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಇತ್ತ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ 7 ದಿವಸ ಸತತವಾಗಿ ಶ್ರೀಮದ್ ಭಾಗವತಾಮೃತವನ್ನು ಉಣಿಸಿದರು. ಪರೀಕ್ಷಿತ ಮಹಾರಾಜನು ಕಾಲವಾಗಿ ಮುಕ್ತಿ ಹೊಂದಿದನು. ಈ ವಾರ್ತೆಯನ್ನು ಕೇಳಿ ಬ್ರಹ್ಮದೇವರು ಅತ್ಯಾಶ್ಚರ್ಯಪಟ್ಟರು. ದೇವಲೋಕದ ಅಮೃತಕ್ಕಿಂತ ಶ್ರೀಮದ್ ಭಾಗವತದಲ್ಲಿ ಗುಣಾಧಿಕ್ಯವಿದೆಯೇ? ಹಾಗಾದರೆ ನೋಡಿಯೇ ಬಿಡೋಣ ಎಂದು ಒಂದು ದೊಡ್ಡ ತಕ್ಕಡಿಯನ್ನು ತರಿಸಿದರು. ಅದರ ಒಂದು ಪರಡಿಯಲ್ಲಿ ಸಕಲ ಧರ್ಮ ಸಾಧನೆಗಳೆಲ್ಲವನ್ನೂ ತುಂಬಿದರು. ಇನ್ನೊಂದು ಪರಡಿಯಲ್ಲಿ ಶ್ರೀಮದ್ ಭಾಗವತ ಗ್ರಂಥವನ್ನಿಟ್ಟರು. ಭಾಗವತ ಗ್ರಂಥವೇ ಹೆಚ್ಚು ಭಾರವಾಯಿತು. ಇದನ್ನು ಕಂಡು ಅಲ್ಲಿ ನೆರೆದಿದ್ದ ಎಲ್ಲ ದೇವ, ಋಷಿ, ಪಿತೃ, ಗಂಧರ್ವ ಮೊದಲಾದವರೆಲ್ಲರೂ ಅಚ್ಚರಿಗೊಂಡರು. ಶ್ರೀಮದ್ ಭಾಗವತವು ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪವಾಗಿ ಭೂಲೋಕದಲ್ಲಿ ಮೆರೆಯುವ ಶಾಸ್ತ್ರವೆಂದು ಅವರೆಲ್ಲರೂ ಅಭಿಪ್ರಾಯಪಟ್ಟರು. ಮತ್ತು ಈ ಗ್ರಂಥದ ಸಪ್ತಾಹ ಶ್ರವಣವು ಅತ್ಯಂತ ಮಹತ್ವದೆಂದು ಎಲ್ಲರೂ ತಿಳಿದುಕೊಂಡರು. ಪುನಃ ನಾರದರು ಸನಕಾದಿಗಳಿಂದ ಶ್ರೀಮದ್ ಭಾಗವತವನ್ನು ಸಪ್ತಾಹ ಶ್ರವಣ ಮಾಡಿಕೊಂಡು ಅದರ ಮಹತ್ವವನ್ನರಿತರು. ದ್ವಾಪರ ಯುಗವಳಿದು ಅದೇ ಕಲಿಯುಗದ ಆರಂಭವಾಗಿತ್ತು. ಕಲಿಯುಗದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳ ಸಾಧನೆಗೆ ಭೂಲೋಕವೇ ಯೋಗ್ಯ ಸ್ಥಳವೆಂದು ತಿಳಿದು ನಾರದರು ಇಲ್ಲಿಗೆ ಬಂದರು. ಆದರೆ ಕಲಿ ಪ್ರಾಬಲ್ಯವು ಆಗಲೇ ರಭಸದಿಂದ ಆರಂಭವಾಗಿತ್ತು. ಭೂಲೋಕದ ವಾತಾವರಣವೇ ದೂಷಿತವಾಗಿತ್ತು. ಸತ್ಯ, ತಪಸ್ಸು, ದಾನ, ಧರ್ಮ, ಪೂಜಾ ಮೊದಲಾದ ಎಲ್ಲ ಸದ್ಗುಣಗಳು ಅಳಿದೇ ಹೋಗಿದ್ದವು. ಎಲ್ಲರೂ ಹೊಟ್ಟೆಗಾಗಿ ಹೋರಾಟದಲ್ಲಿಯೇ ತಲ್ಲೀನರಾಗಿದ್ದರು. ವಿರಕ್ತರು ಸಹ ಸ್ತ್ರೀಲೋಲರಾಗಿದ್ದರು. ಕನ್ಯಾ ವಿಕ್ರಯವೂ ಹೆಚ್ಚಾಗಿತ್ತು. ವಿಷಮ ದಾಂಪತ್ಯ ಗೋಚರಿಸಿತ್ತು. ಸ್ತ್ರೀಯು ಸ್ವತಂತ್ರಳು, ಸ್ವೈರಾಚಾರಿಯೂ ಆಗಿದ್ದಳು. ಪುಣ್ಯಾಶ್ರಮಗಳು, ಪುಣ್ಯತೀರ್ಥಗಳು ಮತ್ತು ದೇವಾಲಯಗಳು ನೀಚರ ಅಧೀನವಾಗಿದ್ದವು. ಯೋಗಿಗಳು, ಸಿದ್ಧರು, ಜ್ಞಾನಿಗಳು ಹುಡುಕಿದರೂ ಸಿಗದಂತಾದರು. ಜನರು ಅನ್ನವನ್ನು ಮಾರಿ ಉಪಜೀವಿಸತೊಡಗಿದರು. ಬ್ರಾಹ್ಮಣರು ವೇದ ವಿಕ್ರಯದಲ್ಲಿಯೂ ಸ್ತ್ರೀಯು ದೇಹ ವಿಕ್ರಯದಲ್ಲಿಯೂ ತೊಡಗಿದ್ದರು.
ಇದನ್ನೆಲ್ಲವನ್ನೂ ನೋಡುತ್ತಾ ನಾರದರು ಅತ್ಯಂತ ಖಿನ್ನ ಮನಸ್ಕರಾಗಿ ಪುಷ್ಕರ ಪ್ರಯಾಣಾದಿ ತೀರ್ಥಗಳನ್ನು ಸುತ್ತಾಡಿ ಶ್ರೀಕೃಷ್ಣನು ಅಲೆದಾಡಿ ಲೀಲೆ ತೋರಿದ ಯಮುನಾ ನದಿ ತೀರದಲ್ಲಿಯಾದರೂ ಶಾಂತಿ ಸಿಕ್ಕೀತೆ ಎಂದು ಅಲ್ಲಿಗೆ ಬಂದರು. ಆದರೆ ಅಲ್ಲಿಯ ಪರಿಸ್ಥಿತಿಯೇ ವಿಲಕ್ಷಣವಾಗಿತ್ತು. ಓರ್ವ ಸರ್ವಾಂಗ ಸುಂದರ ತರುಣಿಯು ಅಖಂಡವಾಗಿ ಅಳುತ್ತಾ ಕುಳಿತಿದ್ದಳು. ಅವಳ ಎಡಬಲದಲ್ಲಿ ಒಬ್ಬೊಬ್ಬರಂತೆ ಈರ್ವರು ಮುದುಕರು ಬಿದ್ದುಕೊಂಡು ಅವಸಾನ ಸ್ಥಿತಿಯಲ್ಲಿದ್ದರು. ಇವರ ಸುತ್ತಲೂ ಅನೇಕ ಸ್ತ್ರೀಯರು ನೆರೆದಿದ್ದರು. ಅವರು ಈ ತರುಣಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದರು. ಇದನ್ನು ನೋಡಿದ ನಾರದರು ಹುಚ್ಚರಂತಾಗಿ ಮೆಲ್ಲಡಿ ಇಡುತ್ತಾ ಈ ಜನಸಂದಣಿಯೆಡೆಗೆ ಬರತೊಡಗಿದರು. ಇದನ್ನು ದೂರದಿಂದಲೇ ನೋಡುತ್ತಿದ್ದ ತರುಣಿಯು ಎದ್ದು ಧಾವಿಸಿ ಮುಂದೆ ಬಂದು ನಿಂತಳು ಮತ್ತು ನಾರದರಿಗೆ ನಮಸ್ಕರಿಸಿ ತನ್ನ ಸಂಕಟವನ್ನು ನಿವಾರಿಸಲು ಪ್ರಾರ್ಥಿಸಿದಳು. ಅದಕ್ಕೆ ನಾರದರು, ತಾಯಿ, ನೀನಾರು? ಸಾಯಲಾಗಿರುವ ಈ ಮುದುಕರಿರುವರು ನಿನಗೇನಾಗಬೇಕು? ನಿನಗೆ ಬಂದಿರುವ ಸಂಕಟವ್ಯಾವುದು? ಇವರೆಲ್ಲರೂ ನಿನ್ನ ಸುತ್ತಲೂ ನೆರೆದಿರುವುದೇಕೆ ಎಂದು ಕೇಳಿದರು. ಅದಕ್ಕೆ ತರುಣಿಯು, ಸ್ವಾಮಿ, ದೇವಋಷಿಗಳೇ, ನನಗೆ ಭಕ್ತಿ ಎಂದು ಹೆಸರು. ಇವರಿಬ್ಬರು ನನ್ನ ಮಕ್ಕಳು. ಒಬ್ಬನು ಜ್ಞಾನ, ಇನ್ನೊಬ್ಬನು ವೈರಾಗ್ಯ. ಕಲಿದೋಷದಿಂದ ಇವರಿಬ್ಬರಿಗೂ ಮುಪ್ಪು ಬಂದು ಸಾಯಲು ಬಿದ್ದಿದ್ದಾರೆ. ನನ್ನ ಸುತ್ತಲೂ ನೆರೆದ ಸ್ತ್ರೀಯರೆಲ್ಲರೂ ಸಕಲ ನದಿ ತೀರ್ಥಗಳು. ಇವರೆಲ್ಲರೂ ನನ್ನ ಸೇವೆಗಾಗಿ ಬಂದಿದ್ದಾರೆ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆನು, ಆದರೆ ಬೆಳೆದು ದೊಡ್ಡವಳಾದದ್ದು ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲಿಯೂ ತುಸು ತುಸು ಸಂಧಿ ಮೂಲೆಗಳಲ್ಲಿ ಓಡಾಡಿ ಬಂದೆ. ಆದರೆ ಗುಜರಾತಕ್ಕೆ ಹೋದೊಡನೆಯೇ ನಾನು ನನ್ನ ಈರ್ವರು ಮಕ್ಕಳು ನಿರ್ವೀರ್ಯರಾದೆವು. ಮುಪ್ಪು ಆವರಿಸಿತು. ದೇಹವು ಕೃಶವಾಗಿ ಬಿಟ್ಟಿತು. ಆದರೂ ಅಲ್ಲಿಂದ ವೃಂದಾವನಕ್ಕೆ ಹೊರಟೆವು. ದಾರಿಯಲ್ಲಿ ಈ ನನ್ನ ಮಕ್ಕಳು ಯಮುನಾ ನದಿ ತಟಾಕದಲ್ಲಿ ಸಾಯಲು ಬಿದ್ದರು. ನಾನು ಮಾತ್ರ ಗಡಬಡಿಸಿ ವೃಂದಾವನಕ್ಕೆ ಹೋದೆನು. ಕೂಡಲೇ ನನ್ನ ದೇಹವೆಲ್ಲವೂ ತುಂಬಿಕೊಂಡಿತು. ತಾರುಣ್ಯದ ಸೊಬಗು ನನಗುಂಟಾಯಿತು. ತಿರುಗಿ ವೃಂದಾವನದಿಂದ ಬಂದೆನು. ಇವರಿಬ್ಬರೂ ಹಾಗೆಯೇ ಬಿದ್ದಿದ್ದಾರೆ. ಈ ನನ್ನ ಮಕ್ಕಳನ್ನು ಕರೆದುಕೊಂಡು ಈ ದೇಶವನ್ನೇ ಬಿಟ್ಟು ಹೋಗಬೇಕೆಂದಿದ್ದೇನೆ. ಆದರೇನು ಮಾಡಲಿ? ಇವರಲ್ಲಿ ಎದ್ದು ನಿಲ್ಲುವ ಶಕ್ತಿ ಸಹ ಉಳಿದಿಲ್ಲ. ನೀನು ದೇವಋಷಿಯು. ಇವರಿಬ್ಬರಿಗೂ ಶಕ್ತಿ ನೀಡಿ ಜೀವದಾನ ಮಾಡು ಎಂದು ಪ್ರಾರ್ಥಿಸಿದಳು. ತಾಯಿ, ಶ್ರೀಕೃಷ್ಣ ಪರಮಾತ್ಮನು ಪರಂಧಾಮಕ್ಕೆ ತೆರಳಿದನು. ಪರೀಕ್ಷಿತ ಮಹಾರಾಜನು ಕಲಿಗೆ ಸ್ಥಾನ ಕಲ್ಪಿಸಿಕೊಟ್ಟು ತಾನು ಶಾಪಗ್ರಸ್ತನಾಗಿ ಮುಕ್ತಿ ಹೊಂದಿದನು. ಈಗ ಕಲಿಯದೇ ಪ್ರಾಬಲ್ಯವು. ಪರಮಾತ್ಮನ ಸನ್ನಿಧಾನ ದೊರಕಿಸಲು ಮತ್ತು ಮೋಕ್ಷ ಪಡೆಯಲು ಭಕ್ತಿಯೇ ಸಾಧನವೆಂದು ತೋರಿಸುವುದಕ್ಕಾಗಿ ನೀನು ವೃಂದಾವನಕ್ಕೆ ಹೋಗಿ ಬಂದೊಡನೆಯೇ ತರುಣಿಯಾದೆ ಎಂದರು ನಾರದರು. ಆದರೆ ಪೂಜ್ಯರೇ, ನನ್ನ ಮಕ್ಕಳನ್ನು ಎಚ್ಚರಗೊಳಿಸಿರಿ ಎಂದಳು ತರುಣಿ. ನಾರದರು ಅವರಿಬ್ಬರ ಕಿವಿಗಳಲ್ಲಿಯೂ ವೇದಾಂತವನ್ನು ಉಚ್ಚರಿಸುತ್ತಾ, ಎಲೈ, ಚೇತರಿಸಿಕೊಳ್ಳಿರಿ ಎಂದು ಕರಸ್ಪರ್ಶ ಮಾಡಿ ಅಲ್ಲಾಡಿಸತೊಡಗಿದರು. ಆದರೆ ಅದರಿಂದೇನೂ ಪ್ರಯೋಜನವಾಗಲಿಲ್ಲ. ನಾರದರು ಗಾಬರಿಯಾದರು. ದೇಹವು ಬೆವತಿತು. ಆಗ ಆಕಾಶವಾಣಿಯಾಯಿತು. ಎಲೈ ನಾರದನೇ, ಗಾಬರಿಯಾಗಬೇಡ. ಇವರನ್ನು ಎಬ್ಬಿಸಬೇಕಾದರೆ ನೀನೊಂದು ಸತ್ಕರ್ಮವನ್ನು ಮಾಡಬೇಕಾಗುವುದು. ಕೆಲವು ಸಾಧು ಶಿರೋಮಣಿಗಳ ಉಪದೇಶದಿಂದ ಆ ಸತ್ಕರ್ಮವಾವುದೆಂಬುದು ನಿನಗೆ ಗೊತ್ತಾಗುವುದು ಎಂದು ಆಕಾಶವಾಣಿಯನ್ನು ಕೇಳಿದ ನಾರದರು ಆಶ್ಚರ್ಯದಿಂದ, ಅಂಥ ಸಾಧುಗಳಾರು? ಸತ್ಕರ್ಮವಾವುದು ಎಂದು ಯೋಚಿಸುತ್ತಾ ಇವರನ್ನು ಅಲ್ಲಿಯೇ ಬಿಟ್ಟು ತೀರ್ಥಕ್ಷೇತ್ರಗಳಲ್ಲಿ ಇಂಥ ಸಾಧುಗಳು ಸಿಗಬಹುದೆಂದು ಹೊರಟೇ ಬಿಟ್ಟರು. ದಾರಿಯಲ್ಲಿ ಕೂಡ ಋಷಿಗಳನ್ನೂ ತಾಪಸಿಗಳನ್ನೂ ಯೋಗಿಗಳನ್ನೂ ಕೇಳುತ್ತಲೇ ಹೊರಟರು. ನಾರದರಿಗೆ ಯಾರೂ ಸರಿಯಾದ ಉತ್ತರವನ್ನೇ ಕೊಡಲಿಲ್ಲ. ನಾರದರು ಯಾತ್ರೆ ಮಾಡುತ್ತಾ ಮಾಡುತ್ತಾ ಬದರಿಕಾಶ್ರಮಕ್ಕೆ ಬಂದರು. ಅಲ್ಲಿ ಅವರಿಗೆ ಸನಕಾದಿ ಋಷಿಗಳು ಎದುರಾದರು. ನಾರದರು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಅವರನ್ನು ಸ್ತೋತ್ರ ಮಾಡಿದರು. ಸನಕಾದಿ ಮಹಾಮುನಿಗಳೇ, ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೆ ಕ್ಷೇಮವನ್ನುಂಟು ಮಾಡುವ ಸತ್ಕರ್ಮವಾವುದು? ನೀವಾದರೂ ನನಗೆ ಉಪದೇಶಿಸುವಿರಾ ಎಂದರು ನಾರದರು. ನಾರದರೇ, ಇದಕ್ಕೆ ಇಷ್ಟೇಕೆ ಚಿಂತೆ? ಮೋಕ್ಷ ಸಾಧನೆಯ ಮಾರ್ಗಗಳು ಅನೇಕವಿರುವುವು. ಇದನ್ನು ಸಾಧಿಸುವ ಸತ್ಕರ್ಮ ಯೋಜನೆಗೆ ಯಜ್ಞಗಳೇ ಮುಖ್ಯ. ಎಲ್ಲ ಯಜ್ಞಗಳಲ್ಲಿ ಜ್ಞಾನ ಯಜ್ಞವು ಶ್ರೇಷ್ಠವಾದದ್ದು. ಇಂಥ ಜ್ಞಾನ ಯಜ್ಞಕ್ಕೆ ಭಾಗವತ ಕಥೆಯೇ ಸರ್ವಶ್ರೇಷ್ಠ. ಭಾಗವತ ಕಥಾಶ್ರವಣದಿಂದ ಜ್ಞಾನ, ಭಕ್ತಿ, ವೈರಾಗ್ಯಗಳು ಉಜ್ವಲವಾಗುವುವು. ನಿಷ್ಠೇಷ್ಠವಾದವು ಚೇತರಿಸಿಕೊಂಡು ಬಲಿಷ್ಠವಾಗುವುವು ಎಂದರು ಸನಕಾದಿಗಳು.
ಋಷಿವರ್ಯ, ನಾನು ವೇದಾಂತಗಳನ್ನು ಶ್ರವಣ ಮಾಡಿಸಿ ಜ್ಞಾನ ವೈರಾಗ್ಯಗಳನ್ನು ಎಬ್ಬಿಸಲು ಪ್ರಯತ್ನಿಸಿದೆನು. ಆದರೆ ಅವರು ಚೇತರಿಸಿಕೊಳ್ಳಲಿಲ್ಲ. ಅವುಗಳಿಗಿಂತಲೂ ಈ ಭಾಗವತ ಕಥಾಶ್ರವಣವು ಶ್ರೇಷ್ಠವಾದದ್ದೇ ಎಂದರು ನಾರದರು. ಅದರಲ್ಲಿ ಸಂಶಯವೇನು? ವೇದಾಂತ ಉಪನಿಷತ್ತುಗಳ ಮುಖ್ಯ ಸಾರವೇ ಭಾಗವತವು. ಹಾಲಿನಲ್ಲಿಯ ಬೆಣ್ಣೆಯು ಕಬ್ಬಿನಲ್ಲಿಯ ಸಕ್ಕರೆಯು ಹಾಲು ಕಬ್ಬುಗಳಿಗಿಂತ ಶ್ರೇಷ್ಠವಲ್ಲವೇ? ಅದರಂತೆ ವೇದಾಂತ ಉಪನಿಷತ್ತುಗಳಿಂದ ಹೊರತೆಗೆದ ಭಾಗವತ ಕಥೆಯೇ ಶ್ರೇಷ್ಠವಾದದ್ದು. ಕಲಿಯುಗದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಉದ್ಧರಿಸಬೇಕೆಂದನು. ಭಾಗವತವನ್ನೇ ಶ್ರವಣ ಪಠಣ ಮನನಾದಿಗಳಿಗೆ ಇಟ್ಟುಕೊಳ್ಳಬೇಕು. ಮತ್ತು ಗಂಗಾದ್ವಾರದಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ನಿನಗೆ ಈ ಭಾಗವತವನ್ನು 1 ಸಪ್ತಾಹ ಕಾಲ ಶ್ರವಣ ಮಾಡಿಸುವೆನು ಎಂದು ಹೇಳುತ್ತಾ ಸನಕಾದಿಗಳು ನಾರದರನ್ನು ಗಂಗಾ ತಟಾಕಕ್ಕೆ ಕರೆತಂದರು. ಅಲ್ಲಿರುವ ಆನಂದಾಶ್ರಮದಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ಕುಳಿತರು. ಅಲ್ಲಿರುವ ಸಕಲ ಋಷಿಗಳು ಬಂದು ಸೇರಿದರು. ದೇವತೆಗಳು ಭಾಗವತ ಕಥಾಶ್ರವಣಕ್ಕಾಗಿ ಆಕಾಶದಲ್ಲಿ ಬಂದು ನಿಂತರು. ಅನೇಕ ವಾದ್ಯ ಘೋಷಗಳಾದವು. ಮಂಗಲ ಸ್ತುತಿಗಳಾದ ಬಳಿಕ ಸನಕಾದಿಗಳು ನಾರದರಿಗೂ ಅಲ್ಲಿ ನೆರೆದಿದ್ದ ಋಷಿ ಮೊದಲಾದ ಸಕಲ ಭಾಗವತರಿಗೂ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿಸಿದರು. ಇದು ಮುಗಿಯುತ್ತಲೇ ಇರುವಾಗ ಭಕ್ತಿಯು ತನ್ನ ಈರ್ವರು ಮಕ್ಕಳೊಡನೆ ಧಾವಿಸಿ ಬಂದಳು. ಸನಕಾದಿಗಳಿಗೂ ನಾರದರಿಗೂ ಅಲ್ಲಿ ನೆರೆದಿದ್ದ ಋಷಿ ಸಮೂಹಕ್ಕೂ ನಮಸ್ಕರಿಸಿದಳು. ಭಕ್ತಿಯಂತೂ ತಾರುಣ್ಯದ ಭರದಲ್ಲಿ ತೂಗುತ್ತಿದ್ದುದನ್ನು ನಾರದರು ಮೊದಲೇ ಕಂಡಿದ್ದರು. ಆದರೆ ಮುಪ್ಪಿನಿಂದ ಸವಿದು ಹೋಗಿದ್ದ ಜ್ಞಾನ ವೈರಾಗ್ಯರೂ ಕೂಡ ದಷ್ಟಪುಷ್ಟರಾಗಿ ಸೌಂದರ್ಯ ವೀರ್ಯಾದಿಗಳಿಂದ ತುಂಬಿಕೊಂಡು ಓಡುತ್ತಾ ಬಂದಿರುವುದನ್ನು ಕಂಡು ನಾರದರು ಆಶ್ಚರ್ಯಭರಿತರಾದರು. ಆಗ ಸನಕಾದಿಗಳೇ ಹೇಳಿದರು, ನಾರದ, ಎಲ್ಲೆಲ್ಲಿ ಶ್ರೀಮದ್ ಭಾಗವತವು ಹೇಳಲ್ಪಡುವುದೋ ಅಲ್ಲಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ತಾವಾಗಿಯೇ ಓಡಿ ಬರುವುವು. ಏಕೆಂದರೆ ಭಾಗವತದಲ್ಲಿ ಶ್ರೀಕೃಷ್ಣನ ಸನ್ನಿಧಾನವೇ ಇದೆ. ಹಿಂದಕ್ಕೆ ಶ್ರೀಕೃಷ್ಣನು ಪರಂಧಾಮಕ್ಕೆ ಹೊರಟು ನಿಂತಾಗ ಅವನ ಪರಮ ಭಕ್ತನಾದ ಉದ್ಧವನು ಶ್ರೀಕೃಷ್ಣ ವಿರಹ ವ್ಯಥೆಯನ್ನು ತಾಳಲಾರದೆ ಶೋಕಿಸುತ್ತಾ, ಶ್ರೀಕೃಷ್ಣ, ನೀನು ನಮ್ಮನ್ನೆಲ್ಲ ಬಿಟ್ಟು ಹೋದರೆ ನಮ್ಮ ಗತಿಯೇನು? ಈ ಪೃಥ್ವಿ ಈ ಭಕ್ತ ಸಮೂಹವನ್ನೆಲ್ಲ ಕಾಪಾಡುವವರಾರು ಎಂದು ಗೋಳಿಟ್ಟರು. ಆಗ ಶ್ರೀಕೃಷ್ಣನು, ಉದ್ಧವ, ಚಿಂತಿಸಬೇಡ. ನನ್ನ ಸರ್ವ ತೇಜಸ್ಸನ್ನೆಲ್ಲ ಭಾಗವತದಲ್ಲಿ ಇಟ್ಟು ಹೋಗುವೆನು. ಆ ಭಾಗವತವೇ ನಾನು. ಮುಂದೆ ಬರುವ ಕಲಿಕಾಲದಲ್ಲಿ ಭಾಗವತವನ್ನು ಸಪ್ತಾಹ ಕಾಲ ಪಠಣ ಶ್ರವಣಾದಿಗಳನ್ನು ಮಾಡಿದವನಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ಕರಗತವಾಗಿ ಅವನು ತನ್ನ ಸನ್ನಿಧಾನವನ್ನು ಪಡೆಯುವನು. ಸಕಲ ಪಾಪಗಳು ಭಸ್ಮವಾಗುವುವು ಎಂದು ಸಮಾಧಾನಪಡಿಸಿದನು. ಹೀಗೆ ನಾರದರಿಗೆ ಭಾಗವತ ಶ್ರವಣ ಮಾಡಿಸಿ ಸನಕಾದಿಗಳು ಯಥಾರ್ಥವಾಗಿ ಪ್ರಯಾಣವನ್ನು ಮುಂದುವರಿಸಿದರು.